ವಾಟ್ ಈಸ್ ದಿಸ್ ನೇಹ? ಆ ಡಾಕ್ಟರ್ ಪ್ರವೀಣ್ ಎಲ್ಲಿ? ಯಾಕ್ ರಾಮ್ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಡ್ಲಿ ಸ್ನೇಹ? ಆ ಪ್ರವೀಣ್ಗೆ ಯಾರು ಹೇಳಿದ್ದು ಆ ಪೇಷಂಟ್ಗೆ ಸರ್ಜರಿ ಮಾಡಿ ಅಂತ? ನಾನು ನಾಳೆ ಬಂದು ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ವೈ ಡಿಡ್ ದಿಸ್? ಕಾಮ್ ಡೌನ್ ರಾಮ್. ಆ ಪೇಷಂಟ್ಗೆ ಸಡನ್ ಆಗಿ ಪೇನ್ ಕಾಣಿಸ್ಕೋತು, ಅದಕ್ಕೆ ನಾನೇ ಸರ್ಜರಿ ಮಾಡೋದಕ್ಕೆ ಹೇಳ್ದೆ. ರಾಣಿ, ಹೇ ಅಕ್ಕ, ಏನ್ ಅಳ್ತಿದ್ಯಾ? ಹೇ ಏನಾಯ್ತು ರಾಣಿ? ಯಾಕೆ ಹಿಂಗ್ ಅಳ್ತಿದ್ಯಾ? ಅಕ್ಕ, ಅಪ್ಪನ್ಗೆ ಹುಷಾರಿಲ್ಲ ಅಕ್ಕ. ನೋಡ್ಕೊಳಕ್ ಅವ್ರಿಗೆ ಮನೇಲಿ ಯಾರು ಇಲ್ಲ. ಅಪ್ಪಂಗ್ ಹುಷಾರಿಲ್ಲ ಅಂದ್ರೆ ಇಲ್ಲೇನೆ ಮಾಡ್ತಾ ಇದ್ಯಾ? ನಡಿ ನಡಿ ಮೊದ್ಲು ಹೋಗು. ಇಲ್ಲ ಅಕ್ಕ, ಮಹೇಶ್ವರಮ್ಮಂಗ್ ರಜೆ ಕೇಳ್ದೆ. ಮನೇಲಿ ರಾಶಿ ಕೆಲ್ಸ ಇದೆ, ರಜೆ ಕೊಡಕ್ ಆಗಲ್ಲ ಅಂತ ಹೇಳ್ಬಿಟ್ರು. ನೀನ್ ಚಿಂತೆ ಮಾಡ್ಬೇಡ, ನಾನೆಲ್ಲ ಮಾಡ್ಕೋತೀನಿ, ನೀನ್ ಹೋಗ್ಬಾ. ಬೇಡ ಅಕ್ಕ, ನನ್ ಕೆಲ್ಸ ನಿಂಗ್ ವಹಿಸಕ್ ನಂಗೆ ಇಷ್ಟ ಇಲ್ಲ. ಒಂದು ದಿನ ಕೆಲಸ ಮಾಡಿದ್ರೆ ನನ್ನ ಕೈ ಏನ್ ಸೌದೋಗಲ್ಲ ಕಣೆ, ದಯವಿಟ್ಟು ಹೊರಡು. ಹೊರಡೋದ? ಪೂರ್ವಿ ಅಕ್ಕನ್ ಬಟ್ಟೆ ಇದೆ, ಬಟ್ಟೆ ಎಲ್ಲ ತೊಳಿಬೇಕು. ಹೋಗ್ ಅಮ್ಮ ತಾಯಿ, ನಾನು ಹೇಳೋದ್ ನಿಂಗೆ ಅರ್ಥ ಆಗ್ತಿದ್ಯಾ? ನಾನೆಲ್ಲ ನೋಡ್ಕೋತೀನಿ ಅಂತ ಹೇಳ್ದೆ ತಾನೆ. ಒಂದ್ ನಿಮಿಷ ಇಲ್ಲೇ ಇರು. ತಗೋ, ಏನಾದ್ರೂ ಇದ್ರೆ ಫೋನ್ ಮಾಡು. ನೀನ್ ಹುಷಾರು, ಅಪ್ಪನ್ ಚೆನ್ನಾಗಿ ನೋಡ್ಕೊ. ಸರಿ ಅಕ್ಕ. ಡೈವರ್ಸ್ ಪೇಪರ? ಯಾಕೆ ಕಾವ್ಯ? ನೆನ್ನೆ ನೀನ್ ಮಾತಾಡ್ತಾ ಹೇಳಿದ್ಯಲ್ಲ ಡೈವರ್ಸ್ ಕೊಟ್ಬಿಡು ಅಂತ, ಅದಕ್ಕೆ ತಗೊಂಬಂದೆ. ನೀನ್ ಹೇಳಿದ್ ನಿಜಾನೇ ಮಹದೇವ. ನಾನು ನೀನು ಪೂರ್ವ ಪಶ್ಚಿಮ ಇದ್ದ ಹಾಗೆ, ನಮ್ಮಿಬ್ರಿಗೂ ಸೆಟ್ಟೇ ಆಗೋದಿಲ್ಲ. ಆದ್ರೂ ನಮ್ ಪೇರೆಂಟ್ಸ್ ಮರ್ಯಾದೆ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವಿಬ್ರು ಮದ್ವೆ ಆಗಿ ಒದ್ದಾಡ್ತಾ ಇದ್ದೀವಿ. ಹೀಗ್ ಒದ್ದಾಡೋದ್ರ ಬದಲು ಡೈವರ್ಸ್ ಕೊಟ್ರೆ ನಾವಿಬ್ರು ಖುಷಿಯಾಗಿರ್ಬೋದು ಅಂತ ನೀನ್ ನೆನ್ನೆ ಹೇಳಿದ ಮಾತು ನನ್ಗೊಪ್ಪಿಗೆ ಇದೆ. ಅದಕ್ಕೆ ಡಿವೋರ್ಸ್ ಪೇಪರ್ಸ್ ತಗೊಂಡ್ಬಂದಿದ್ದೀನಿ, ಸೈನ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ ಮಹದೇವ? ಸೈನ್ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಓ, ಪೆನ್ ಬೇಕಾ? ಅದನ್ನು ತಂದಿದ್ದೀನಿ, ತಗೋ, ಸೈನ್ ಮಾಡು. ಇಲ್ಲ, ನಾನಿದಕ್ಕೆ ಸಹಿ ಮಾಡಕ್ಕಿಲ್ಲ. ಸೈನ್ ಮಾಡೋದಿಲ್ವಾ? ಯಾಕೆ? ಅಲ್ಲ, ನಿನಗೆ ನನ್ನ ಜೊತೆ ಹೇಗ ಕಷ್ಟ ಆಯ್ತದೆ ಅಂತ ನನಗೆ ಗೊತ್ತು. ಹಂಗಂತ ಈಗಲೇ ಡೈವರ್ಸು ಏನೋ ಕುಡ್ದಾಗ ಅಂದಿರ್ಬೇಕು ಬಿಡು. ಹಾಗಂದ್ರೆ ಏನೇನ್ ಮಾತಿನ ಅರ್ಥ? ಯಾಕೆ ನೀನ್ ಸೈನ್ ಮಾಡ್ತಿಲ್ಲ? ಅಲ್ಲ, ಅದು ನಾನು ಸಹಿ ಮಾಡಿದ್ರು ಕೋರ್ಟಲ್ಲಿ ತೀರ್ಮಾನ ಆಗಕ್ಕೆ 1 ವರ್ಷ ಬೇಕಾಯ್ತದಲ್ಲ, ಹಂಗಾಗಿ. ಪರವಾಗಿಲ್ಲ ಮಹದೇವ, 1 ವರ್ಷನೂ 6 ತಿಂಗಳು, ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಅದಕ್ಕೂ ಮುಂಚೆ ನಮ್ ಸಿಗ್ನೇಚರ್ಸ್ ಬೇಕಾಗತ್ತೆ. ನಾನ್ ಸೈನ್ ಮಾಡಿದ್ದೀನಿ, ನೀನ್ ಸೈನ್ ಮಾಡೋದೊಂದೇ ಬಾಕಿ. ಸರಿ, ನೀನ್ ಸೈನ್ ಮಾಡು, ಮುಂದಿನ ಪ್ರೊಸೀಜರ್ಸ್ಗೆ ಈಸಿ ಆಗುತ್ತೆ. ಏನ್ ಯೋಚನೆ ಮಾಡ್ತಿದ್ಯಾ ಮಹದೇವ? ತಗೋ, ಸೈನ್ ಮಾಡು. ಇಲ್ಲ, ಇನ್ನೂ 1 ವರ್ಷ ಡೈವರ್ಸ್ ಬಗ್ಗೆ ಮಾತಾಡೋದೇ ಬೇಡ. ಯಾಕೆ? ನೀನ್ ಯಾಕೆ ಹೀಗ್ ಮಾತಾಡ್ತಿದ್ಯಾ? ನಂಗೆ ಅರ್ಥ ಆಗ್ತಿಲ್ಲ. ವಾಟ್ ಈಸ್ ದಿಸ್ ನೇಹ? ಆ ಡಾಕ್ಟರ್ ಪ್ರವೀಣ್ ಎಲ್ಲಿ? ಯಾಕ್ ರಾಮ್ ಇಷ್ಟೊಂದು ಸಿಟ್ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಡ್ಲಿ ಸ್ನೇಹ? ಆ ಪ್ರವೀಣ್ಗೆ ಯಾರು ಹೇಳಿದ್ದು ಆ ಪೇಷಂಟ್ಗೆ ಸರ್ಜರಿ ಮಾಡಿ ಅಂತ? ನಾನು ನಾಳೆ ಬಂದು ಮಾಡ್ತೀನಿ ಅಂತ ಹೇಳಿದ್ದೆ ತಾನೆ. ವೈ ಡಿಡ್ ದಿಸ್? ಕಾಮ್ ಡೌನ್ ರಾಮ್. ಆ ಪೇಷಂಟ್ಗೆ ಸಡನ್ ಆಗಿ ಪೇನ್ ಕಾಣಿಸ್ಕೋತು, ಅದಕ್ಕೆ ನಾನೇ ಸರ್ಜರಿ ಮಾಡೋದಕ್ಕೆ ಹೇಳ್ದೆ.
ಆದ್ರೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೆ ಫಿಟ್ಸ್ ಬಂದು ಹೀಗಾಯ್ತು. ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ಸ್ನೇಹ. ಅವ್ರಿಗೆ ಫಿಟ್ಸ್ ಬರೋಂಥ ಸಮಸ್ಯೆ ಏನೂ ಇರಲಿಲ್ಲ. ಸರ್ಜರಿ ಏನಾದರೂ ಎಡವಟ್ಟಾಗಿದ್ರೆ ಅದು 5 ಡೋಸಿಂದ ಮಾತ್ರ. ಸರ್ಜರಿ ಮಾಡೋದಕ್ಕೆ ಬರಲ್ಲ ಅಂದಮೇಲೆ ಸರ್ಜರಿ ಮಾಡೋದಕ್ಕೆ ಮುಂದಾಗಬಾರ್ದು. ದಟ್ ಪ್ರವೀಣ್ ಲಿಟರಲಿ ಕಿಲ್ ದಿ ಪೇಷಂಟ್. ಸಮಾಧಾನ ಮಾಡ್ಕೋ ರಾಮ್, ನಮ್ ಫೀಲ್ಡ್ ಇರೋದೇ ಹೀಗೆ. ಒಂದೊಂದ್ಸಲ ನಮ್ ಕೈ ಮೀರಿ ಹೀಗಾಗ್ಬಿಡುತ್ತೆ. ಏನ್ ಸ್ನೇಹ ಇದು? ಇಷ್ಟು ಕೇರ್ಲೆಸ್ ಮಾತಾಡ್ತಾ ಇದೀಯಾ? ಪ್ರವೀಣ್ ಮಾಡಿರೋ ಕೆಲ್ಸಕ್ಕೆ ಒಂದು ಜೀವ ಹೋಗಿದೆ ಅಲ್ಲಿ. ಸಮಾಧಾನವಾಗಿ ಕೂತ್ಕೊಂಡು ಮಾತಾಡೋ ವಿಷಯ ಅಲ್ಲ ಇದು. ಇಲ್ಲಿಗೆ ಬರೋರು ನಮ್ಮನ್ನ ದೇವ್ರು ಅನ್ಕೊಂಡ್ ಬರ್ತಾರೆ. ಅವ್ರ ಜೀವ ಜೊತೆ ಆಟ ಆಡ್ಬಾರ್ದು. ಪಾಪ ಅಜ್ಜಿ ಇಷ್ಟು ಹೇಳ್ತಾ ಇದ್ದಾರೆ, ಅವ್ರಿಗೆ ಏನ್ ಆನ್ಸರ್ ಮಾಡ್ತೀರಾ ನೀವು? ಹೋಗಿರೋ ಜೀವನ ವಾಪಸ್ ತಂದ್ಕೊಡಕ್ಕಾಗತ್ತ ನಿಮ್ ಕೈಲಿ? ಇಲ್ಲ ರಾಮ್. ಹಾಗಿದ್ಮೇಲೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಬೇಕು ತಾನೆ. ಇಂಥವ್ರಿಂದ ನಮ್ಮ ಪ್ರೊಫೆಷನ್ಗೆ ಅವಮಾನ. ಲುಕ್, ನಾವು ಡಾಕ್ಟರ್ಸ್ ಇರೋದು ಜನಗಳ ಪ್ರಾಣ ಉಳಿಸೋದಕ್ಕೆ, ಅವ್ರ ಪ್ರಾಣ ತೆಗೆಯೋದಕ್ಕಲ್ಲ. ರಾಮ್ ಪ್ಲೀಸ್ ಹೈಪರ್ ಆಗ್ಬೇಡ. ಇಟ್ಸ್ ಜಸ್ಟ್ ಅನ್ ಅನ್ಫಾರ್ಚುನೇಟ್ ಇವೆಂಟ್. ವಾಟ್ ದ ಹೆಲ್? ಏನ್ ಸ್ನೇಹ ಇದು? ಅನ್ಫಾರ್ಚುನೇಟ್ ಇವೆಂಟ್ ಅಂತ ಇಷ್ಟು ಲೈಟ್ ಹೇಳ್ತಾ ಇದೀಯಾ? ನಿನ್ನಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸ್ನೇಹ, ಆಚೆ ಒಂದು ಜೀವ ಹೋಗಿದೆ, ಅದ್ರ ಬಗ್ಗೆ ಸ್ವಲ್ಪನಾದ್ರೂ ಗಿಲ್ಟ್ ಇದೆಯಾ ನಿನಗೆ? ದಿಸ್ ಇಸ್ ನಾಟ್ ಅನ್ಫಾರ್ಚುನೇಟ್ ಇವೆಂಟ್. ನಮ್ ಕೇರ್ಲೆಸ್ ನಿಂದ, ನಮ್ ಕೇರ್ಲೆಸ್ ಬಿಹೇವಿಯರ್ ಇಂದ ಆಗಿರೋ ತಪ್ಪಿದು. ಇಂಥ ತಪ್ಪು ಮಾಡೋ ಹೋಗಿದ್ರೆ ನಮ್ ಪ್ರೊಫೆಷನ್ಗೆ ಬರಬಾರ್ದು ಸ್ನೇಹ. ಲುಕ್, ದಿಸ್ ಇಸ್ ದ ಲಾಸ್ಟ್ ಟೈಮ್ ಐ ಆಮ್ ಟೆಲಿಂಗ್ ಯು. ಇನ್ನೊಂದು ಸಲಿ ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಪೇಷಂಟ್ಸ್ನ ಯಾರಾದ್ರೂ ಚೆಕ್ ಮಾಡೋಕ್ ಮುಂದಾದ್ರೆ ಸರಿ ಇರಲ್ಲ. ಅಯ್ಯೋ, ನಾನ್ ರಾಮ್ ಜೊತೆ ಹಾಗೆ ಮಾತಾಡ್ಬಾರ್ದಿತ್ತು ಅನ್ಸುತ್ತೆ. ಅವನಿ ಸರ್ಜರಿ ಮಾಡಿರೋದು ಪ್ರವೀಣ್ ಅಂದ್ಕೊಂಡಿರೋದಕ್ಕೆ ಇಷ್ಟು ಸಿಟ್ ಮಾಡ್ಕೊಂಡಿದ್ದಾನೆ. ಇನ್ನು ನಾನು ಅಂತ ಗೊತ್ತಾದ್ರೆ? ಇವರೇ ಲಾಯರ್ ಜಗಪತಿ, ಒನ್ ಆಫ್ ದ ಟಾಪೆಸ್ಟ್ ಲಾಯರ್. ಇವ್ರ ಕೈಗೆ ನಾವು ಕೇಸ್ ಕೊಟ್ವಿ ಅಂದ್ರೆ 100% ವಿನ್ ಆಗ್ತೀವಿ. ಮಿಸ್ಟರ್ ಧನರಾಜ್, ನೀವು ಹೇಳಿದ ಕ್ಲೈಂಟ್ ಇವರೇನಾ? ಹೌದು ಲಾಯರ್ ಸಾಹೇಬ್ರೆ, ಇವರೇ. ಗುಡ್ ಗುಡ್. ನೋಡಿಮ್ಮ, ಧನರಾಜ್ ಅವರು ಎಲ್ಲ ಹೇಳಿದ್ದಾರೆ ನನಗೆ. ನಿಮ್ಮ ಮಗನ ಬಗ್ಗೆ ನನಗೆ ಸಂಪೂರ್ಣವಾಗಿ ಗೊತ್ತಿದೆ. ಆ ಹುಡುಗಿ ಪ್ರೇಮ ಹೇಗೆ ನಿಮ್ಮ ಮಗಳನ್ನ ಮದುವೆ ಮಾಡಿಕೊಂಡ್ಲು, ನಿಮ್ಮ ಮನೆಗೆ ಬಂದು ಯಾಕೆ ಸೇರಿಕೊಂಡ್ಲು, ಅವಳ ಜಾಗ ನೀವು ಹೇಗೆ ಭದ್ರ ಮಾಡ್ಕೋತಿದ್ದಾಳೆ, ಎಲ್ಲವನ್ನು ಧನರಾಜ್ ಅವರು ನನಗೆ ಡೀಟೇಲಾಗಿ ಹೇಳಿದ್ದಾರೆ. ಅವಳು ಎಷ್ಟೇ ಪ್ಲ್ಯಾನ್, ನಮ್ಮ ಪ್ಲ್ಯಾನ್ಗಳು ಸಿಕ್ಕಾಕೊಳ್ಳೇಬೇಕು. ಹೇಗಾದ್ರೂ ಮಾಡಿ ಸರ್, ಒಟ್ನಲ್ಲಿ ಅವಳು ನಮ್ಮ ಮನೆಯಿಂದ ಆಚೆ ಹೋಗ್ಬೇಕು, ಅಷ್ಟೇ ನನಗೆ ಬೇಕಾಗಿರೋದು. ಮಾಡೋಣ ಮಾಡೋಣ. ಹೇಗಾದರೂ ಮಾಡಿ ಅವಳನ್ನ ಕೋರ್ಟಿಗೆ ಬರೋ ಹಾಗೆ ಮಾಡಬೇಕು. ನೀವೊಂದು ಕೆಲಸ ಮಾಡಿ, ನಾನು ನಿಮ್ಗೊಂದು ಪ್ಲ್ಯಾನ್ ಹೇಳ್ತೀನಿ, ಅದನ್ನು ನೀವು ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಏನು ಕೆಲಸ ಹೇಳಿ ಸರ್? ಆ ಪ್ರೇಮನ ಮನೆಯಿಂದ ಆಚೆ ಹಾಕೋಕ್ಕೆ ನಾವು ಏನು ಕೆಲಸ ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದೀವಿ. ವೆರಿ ಗುಡ್. ಆ ಹುಡುಗಿನ ಹೊರಗಡೆ ಹಾಕೋದಕ್ಕೆ ಇದೇ ನಮ್ಮ ಅಸ್ತ್ರ. ಖಂಡಿತವಾಗ್ಲೂ ಸರ್. ಆದ್ರೆ ಅಮ್ಮ, ಆ ಪ್ರೇಮ ಈ ಪೇಪರ್ಸ್ ಅಲ್ಲಿ ಇರೋದನ್ನ ಓದ್ಬಿಟ್ರೆ ಅವಳಿಗಿದು ಡಿವೋರ್ಸ್ ಪೇಪರ್ಸ್ ಅಂತ ಗೊತ್ತಾಗ್ದಂಗೆ ಹೇಗಮ್ಮ ನೋಡ್ಕೊಳ್ಳೋದು? ಡೋಂಟ್ ವರಿ ಪೂರ್ವಿ, ಪ್ರೇಮಂಗೆ ಇಂಗ್ಲಿಷ್ ಓದಕ್ ಬರಲ್ಲ. ಆದಷ್ಟು ಬೇಗ ನೀವು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡು ಬನ್ನಿ. ಅವಳು ಸೈನ್ ಮಾಡೋವರೆಗೂ ಅವಳು ನಾವು ಟಚ್ ಮಾಡೋಕ್ಕೆ ಸಹ ಆಗೋದಿಲ್ಲ. ನೀವು ಒಂದು ಸೈನ್ ಹಾಕ್ಸ್ಕೊಂಡು ಬಂದರೆ ನಿಮ್ಮ ಕೆಲಸ ಆಯಿತು ಅಂತಲೇ ತಿಳ್ಕೊಂಡು. ನಮಗೂ ಅದೇ ಬೇಕಾಗಿರೋದು ಸರ್. ಆದಷ್ಟು ಬೇಗ ಇದ್ರಲ್ಲಿ ನಾವು ಸೈನ್ ಹಾಕ್ಸ್ಕೊಂಡು ಬರ್ತೀವಿ.
ಗುಡ್. ಲೇ ಪ್ರೇಮ, ನನಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ದೆ ಅಲ್ವಾ ನೀನು? ಇನ್ಮೇಲಿದೆ ನಿನ್ಗೆ ಮಾರಿ ಹಬ್ಬ. ಏ ಪ್ರೇಮ, ನಿನ್ನನ್ನು ನೀನು ಏನಂತ ಅನ್ಕೊಂಡಿದ್ಯಾ? ಆಗಲೇ ಈ ಮನೆ ಯಜಮಾನಿ ಅಂತ ಅನ್ಕೊಂಡಿದ್ಯಾ? ಆ ರಾಣಿನ ಹೇಗೆ ಮನೆ ಕಳಿಸ್ದೆ ನೀನು? ಮಹೇಶ್ವರಿ ಅಕ್ಕ ಅವಳಿಗೆ ರಜಾ ಕೊಟ್ಟಿರಲಿಲ್ಲ. ಅಕ್ಕನೇ ಅವಳಿಗೆ ಕೆಲಸ ಮಾಡದೆ ಮನೆಗೆ ಹೋಗಕ್ಕೆ ಹೇಳಿರಲಿಲ್ಲ. ನಿನಗೆ ನೀನೇ ತೀರ್ಮಾನ ತಗೊಂಡು ಅವಳನ್ನ ಹೇಗೆ ಮನೆ ಕಳಿಸ್ದೆ ನೀನು? ಅದ್ರಲ್ಲಿ ಏನ್ ತಪ್ಪಿದೆ ಕಿಟ್ಟಿ? ಆ ಹುಡುಗಿ ತಂದೆಗೆ ಹುಷಾರಿರ್ಲಿಲ್ಲ. ಪ್ರೇಮ ತಾನೇ ಏನ್ ಮಾಡ್ತಾಳೆ? ಮನ್ಸ್ ಕರ್ಗಿರತ್ತೆ, ಹೋಗು ಅಂದಿರ್ತಾಳೆ ಅಷ್ಟೇ. ಏನಿದು, ಅತ್ತೆ ನನ್ ಪರ ವಹಿಸ್ತಿದಾರ? ಹೇ, ಏನ್ ಹೇಳ್ತಿದ್ಯಾಕ್ಕ? ಸೊಸೆ ಸೊಸೆ ಜಾಗದಲ್ಲಿ ಇರ್ಬೇಕು, ಅದನ್ನ ಬಿಟ್ಟು ಅತ್ತೆ ತರ ಅಧಿಕಾರ ತಗೊಂಡ್ರೆ? ಹೋಗ್ಲಿ ಬಿಡೋ. ಪ್ರೇಮ ಜಾಗದಲ್ಲಿ ನಾನಿದ್ದಿದ್ರೆ ನಾನು ಅದನ್ನೇ ಮಾಡ್ತಿದ್ದೆ. ಈಗ ಅವಳು ಅದನ್ನೇ ಮಾಡಿರೋದು. ಹಾಗಾಗಿ ಏನು ಸಮಸ್ಯೆ ಇಲ್ಲ. ನೀನು ಅವಳನ್ನೇನು ಅನ್ಬೇಡ, ಸುಮ್ಮನೆ ಇರು. ಪ್ರೇಮ, ನೀನೇನ್ ಬೇಜಾರ್ ಮಾಡ್ಕೋಬೇಡ, ಹೋಗ್ ನಿದ್ದೆ ಮಾಡು. ಯಾಕೆ ಪ್ರೇಮ ಇನ್ನೂ ನಿಂತೇ ಇದೆಯಾ? ಅವಳ ಕೆಲ್ಸ ಎಲ್ಲ ಬೆಳಗ್ಗೆಯಿಂದ ನೀನೇ ಮಾಡಿರ್ತೀಯ, ಸುಸ್ತಾಗಿದ್ಯಾ? ಹೇಳಿದ್ನಲ್ಲ, ಹೋಗ್ ನಿದ್ದೆ ಮಾಡು, ಹೋಗು. ಸರಿ ಅತ್ತೆ. ಇದಕ್ಕಿದ್ದಾಗ ಏನಾಯ್ತಕ್ಕ ನಿಂಗೆ? ನಾನು ಆ ಪ್ರೇಮಂಗ್ ಬುದ್ಧಿ ಹೇಳ್ತಾ ಇದ್ದೆ, ನೀನು ಅವಳ ಪರವಾಗಿ ವಹಿಸ್ತಾ ಇದೆಯಲ್ಲ? ದಡ್ಡ ಅಂದ್ರೆ ಓ ಅಂತ್ಯಲ್ಲೋ ನೀನು. ಯಾಕಕ್ಕ, ಏನಾಯ್ತು? ಕಾರ್ಯವಾಸಿ ಕತ್ತೆ ಕಾಲಿಡಿ ಅನ್ನೋ ಗಾದೆ ಮಾತು ಕೇಳಿಲ್ವ ನೀನು? ನಮ್ ಕೆಲ್ಸ ಆಗೋ ತನಕ ಅವಳ ಜೊತೆ ಪ್ರೀತಿಯಿಂದಾನೇ ಮಾತಾಡ್ಬೇಕು, ಪ್ರೀತಿಯಿಂದಾನೇ ನಡ್ಕೋಬೇಕು, ತಿಳ್ಕೊ. ಇದ ವಿಷಯ ಬಿಡಕ್ಕ. ನೀನು ಅಷ್ಟೇ, ಇನ್ ಮುಂದೆ ಸ್ವಲ್ಪ ತೆಪ್ಪಗಿರು. ಮುಂದಿದೆ ಮಾರಿ ಹಬ್ಬ.